ನಮಸ್ಕಾರ ಸ್ನೇಹಿತರೆ, ಭಾರತ ದೇಶದ ಕಂಪನಿ ಮೋದಿ ಕೇರ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ರಿಸಲ್ಟ್ ಬಂದಿರುವಂತಹ ಜೊತೆಗೆ ನಮ್ಮ ದಂಪತಿ ಸಮೇತ ನಮ್ಮ ಜೊತೆಗಿದ್ದಾರೆ. ಓಕೆ, ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಓಕೆ ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ಗೌರಮ್ಮ. ಓಕೆ ಗೌರಮ್ಮ. ಓಕೆ, ನಿಮ್ಮ ಹೆಸರು? ಹುಚ್ಚಪ್ಪ ಅಂತ ಹೇಳಿ ಸರ್. ಹುಚ್ಚಪ್ಪ. ಓಕೆ, ನಿಮ್ ಊರು ಯಾವುದು? ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ಮತ್ತೆ ಕರ್ಜಿಕೊಪ್ಪ ಗ್ರಾಮ ಅಂತ ಹೇಳಿ. ಕರ್ಜಿಕೊಪ್ಪ ಗ್ರಾಮ. ಓಕೆ ಓಕೆ. ಮೋದಿ ಕೇರ್ ಅನ್ನ ಓಕೆ ನೀವು ಎಷ್ಟು ವರ್ಷದಿಂದ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ದೀರಾ? 5 ರಿಂದ 6 ವರ್ಷ. 5 ರಿಂದ 6 ವರ್ಷ ಆಯ್ತು ಯೂಸ್ ಮಾಡ್ತಿದ್ದೀರಾ. ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ನೀವು ನಿಮ್ಮ ಮನೆಗೆ ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀರಾ? ಸೋಪು, ಶಾಂಪೂ, ಪೇಸ್ಟ್, ಟೀ ಪೌಡರ್, ಕೋಕೋನಟ್ ಆಯಿಲ್, ರೈಸ್ ಪ್ಯಾನ್ ಆಯಿಲ್. ಸಾಕಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಿದೆ ಅದು ನಿಮಗೆ? ಒಳ್ಳೆ ರಿಸಲ್ಟ್ ಬಂದಿದೆ. ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಓಕೆ ಸೂಪರ್. ಓಕೆ, ಥ್ಯಾಂಕ್ ಯು ಸರ್. ಈಗ ನಿಮಗೆ ತುಂಬಾ ಮೋದಿ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ತಿಂಗಳಿಗೆ ಎಷ್ಟು ಪ್ರಾಡಕ್ಟ್ ನಿಮ್ಮ ಮನೆ ಯೂಸ್ ಮಾಡ್ತಿದ್ದೀರಾ? ನಾವು ಪ್ರತಿ ತಿಂಗಳ 5 ರಿಂದ 6,000 ರೂಪಾಯಿ ಐಟಮ್ ಅನ್ನ ಕಂಟಿನ್ಯೂ ಬಳಸ್ತಾ ಇದ್ವಿ. 5 ರಿಂದ 6,000 ರೂಪಾಯಿ. ಜೊತೆಗೆ ನಿಮ್ಗೆ ತುಂಬಾ ಇಷ್ಟವಾಗಿರೋ ಪ್ರಾಡಕ್ಟ್ ನೀವು ಜನಗಳಿಗೆ ರೆಕಮೆಂಡ್ ಮಾಡೋದಾದ್ರೆ, ಬೇರೆಯವರಿಗೆ ಹೇಳೋದಾದ್ರೆ ಯಾವ ಪ್ರಾಡಕ್ಟ್ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ನಾನು ಹೆಚ್ಚು ಕಡಿಮೆ ಅಂದ್ರೆ ಮೋದಿ ಕೇರ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ ಆಗಿದ್ದಾವೆ. ಬಟ್ ಎಲ್ಲದೂ ಇಷ್ಟನೇ. ಬಟ್ ಅದರಲ್ಲಿ ಫೇವರೇಟ್ ಅಂತ ಹೇಳಿದ್ರೆ ನಾವು ಅಗ್ರಿಕಲ್ಚರ್. ಯಾಕಂದ್ರೆ ನಾವು ರೈತರ ಮಕ್ಕಳಾಗಿರೋದ್ರಿಂದ ನಾವು ಜಾಸ್ತಿ ಅಗ್ರಿಕಲ್ಚರ್ಗೆ ಇದು ಮಾಡ್ತೀವಿ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಭಾರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಿಮಗೆ ತುಂಬಾ ರಿಸಲ್ಟ್ ಕೊಟ್ಟಿದೆ. ಓಕೆ ಓಕೆ, ಇದೇನಾ? ಇದು ಆಕ್ಟಿವಿಟಿ ಗೋಲ್ಡ್ ಅನ್ನೋದು. ಇದನ್ನೇ ಯೂಸ್ ಮಾಡ್ತೀವಿ? ಎಸ್ ಸರ್. ಇದು ನಮ್ಮ ತೋಟಕ್ಕೆ, ನಮ್ಮ ಮತ್ತೆ ಏನು ಭೂಮಿ ತೋಟ ಇದೆಯಲ್ಲ, ಆ ತೋಟಕ್ಕೆ ನಾನು ಹೆಚ್ಚಿನ ಭಾಗ 5 ರಿಂದ 6 ವರ್ಷ ಕಂಪಲ್ಸರಿ ಬಳಸ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಇದೆ. ಯಾಕಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತ ಕೆಮಿಕಲ್ ಅನ್ನ ರಿಮೂವ್ ಮಾಡಿಬಿಟ್ಟು ಒಳ್ಳೆ ಫಲವತ್ತತೆಯನ್ನು ಕೊಡೋದ್ರಿಂದ ಬೇರೆ ಗೊಬ್ಬರದ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಹಂಗಾಗಿ ಫೇವರೇಟ್. ಇದು ನೀವು ಇಲ್ಲಿ ಮನೆ ಹತ್ರನೇ ನಿಮ್ ತೋಟ ಇದೆ? ಎಸ್ ಸರ್. ಅದೇ ಈಗ ಈ ತೋಟಕ್ಕೆ ಬಳಸಿದ್ದೀನಿ. ತೋಟಕ್ಕೆ ಬಳಸಿದ್ದೀರಾ? ಓಕೆ, ತೋಟದಲ್ಲಿ ನೀವು ನೋಡ್ಬೋದಾ? ಇಲ್ಲೇ ಇದೆ, ತೋರಿಸ್ತೇನೆ. ನಮಸ್ತೆ ಸ್ನೇಹಿತರೆ, ಈಗ ಹುಚ್ಚಪ್ಪ ಸರ್ ಈಗ ಮನೆ ಪಕ್ಕದಲ್ಲಿರುವಂತ ತೋಟದಲ್ಲೇ ನಾವು ಇದ್ದೀವಿ. ಓಕೆ, ಹುಚ್ಚಪ್ಪ ಸರ್ ಈ ಒಂದು ತೋಟಕ್ಕೆ ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿ? ಸರ್ ನಾನು ಈ ಮೋದಿ ಕೇರ್ ಪ್ರಾಡಕ್ಟ್ ಆದಂತ ಆಕ್ಟಿವೇಟಿ ಗೋಲ್ಡ್ ಮತ್ತೆ ಆಕ್ಟಿವ್ ಝೈಮು ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಅಂತ ಹೇಳಿ ಸರಾಸರಿ ಈಗ ನಾನು 5 ವರ್ಷದಿಂದ ಇದಕ್ಕೆ ಬಳಸ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಇದೆ. ಮತ್ತೆ ಬೇರೆ ಯಾವುದೇ ಗೊಬ್ಬರ ಹಾಕಿಲ್ಲ, ಯಾವುದೇ ಸಗಣಿ ಗೊಬ್ಬರ ಹಾಕಿಲ್ಲ, ಕುರಿ ಗೊಬ್ಬರ ಹಾಕಿಲ್ಲ, ಏನೂ ಇಲ್ಲ. ಮೋದಿ ಕೇರ್ ಪ್ರಾಡಕ್ಟ್ ಇವೇ 3 ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಬಂದೆ. ವರ್ಷಕ್ಕೆ 2 ಸರಿ ಯೂಸ್ ಮಾಡ್ತಾ ಬಂದೆ. ಒಳ್ಳೆ ಚೆನ್ನಾಗಿ ಈಗ 5ನೇ ವರ್ಷ ಕಂಪ್ಲೀಟ್ ಆಗಿದೆ. ಒಳ್ಳೆ ಇಳುವರಿ ಬಂದಿದೆ ಸರ್. ಎಸ್, ಖಂಡಿತ ಒಳ್ಳೆ ಮೊದಲನೇ ಬೆಳೆ. ಮೊದಲನೇ ಬೆಳೆ. ಓಕೆ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಎಸ್, ಗಿಡನು ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ದಪ್ಪವಾಗಿ, ತುಂಬಾ ಸದೃಢವಾಗಿ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ. ಓಕೆ, ಎಲ್ಲಾ ರೈತರಿಗೂ ನೀವು ಹೇಳ್ಬೇಕಾದ್ರೆ ಮೋದಿ ಕೇರ್ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳ್ತೀರಾ? ಅಗ್ರಿಕಲ್ಚರ್ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ತೆಗಿಬಹುದು. ಹಾಗೇನೆ ಒಳ್ಳೆ ರಿಸಲ್ಟ್ ಇದೆ. ಅಂದ್ರೆ ಬೇರೆ ಯಾವುದೇ ಸರ್ಕಾರಿ ಗೊಬ್ಬರ ಆಗಲಿ, ನಾವು ಸಗಣಿ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಭಾರಿ ಅಭಾವ ಸಿಗೋದು. ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಇದು ಒಳ್ಳೆ ಇಳುವರಿ ಬರ್ತದೆ ಅನ್ನೋದು ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.